हाय फ्रेंड्स, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ. ಬಹು ನಿರೀಕ್ಷಿತ ಪ್ರೊ ಕಬಡ್ಡಿ ಲೀಗ್ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹೈದರಾಬಾದ್ನಲ್ಲಿ ಇಂದು 5ನೇ ಆವೃತ್ತಿಯ ಟೂರ್ನಿಯ ಉದ್ಘಾಟನೆ ಪಂದ್ಯ ನಡೆಯಲಿದೆ. ತೆಲುಗು ಟೈಟಾನ್ಸ್ ತಮಿಳ್ ತಲೈವಾಸ್ ಮೊದಲ ಪಂದ್ಯದಲ್ಲಿ ಹೋರಾಟ ನಡೆಸಲಿದೆ. ಈ ಬಾರಿ ಟೂರ್ನಿಯಲ್ಲಿ 4 ಹೊಸ ತಂಡಗಳು ಸೇರಿಕೊಂಡಿವೆ. ಹರಿಯಾಣ ಸ್ಟೀಲರ್ಸ್, ತಮಿಳ್ ತಲೈವಾಸ್, ಗುಜರಾತ್ ಫಾರ್ಚೂನ್ ಜಾಯಿಂಟ್ಸ್ ಹಾಗೂ ಯುಪಿ ಯೋಧಾ ಹೊಸ 4 ತಂಡಗಳಾಗಿವೆ. 13 ವಾರಗಳ ಕಾಲ 12 ನಗರಗಳಲ್ಲಿ ನಡೆಯುವ ಈ ಕಬಡ್ಡಿ ಹಬ್ಬವನ್ನು ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಇಂದಿನಿಂದ ಆರಂಭವಾಗಲಿರುವ ಪ್ರೊ ಕಬಡ್ಡಿ ಲೀಗ್ ಅಕ್ಟೋಬರ್ 28ರಂದು ಕೊನೆಗೊಳ್ಳಲಿದೆ. ಚೆನ್ನೈನಲ್ಲಿ ಕೊನೆಯ ಪಂದ್ಯ ನಡೆಯಲಿದ್ದು ಒಟ್ಟು 13 ವಾರಗಳ ಕಾಲ ಟೂರ್ನಿಯಲ್ಲಿ ಬರೋಬ್ಬರಿ 138 ಪಂದ್ಯಗಳು ನಡೆಯಲಿದೆ. ಇನ್ನು ನಿನ್ನೆ ಹೈದರಾಬಾದ್ನಲ್ಲಿ ಎಲ್ಲಾ ತಂಡಗಳ ನಾಯಕರು 5ನೇ ಆವೃತ್ತಿಯ ಟ್ರೋಫಿಯನ್ನು ಅನಾವರಣಗೊಳಿಸಿದ್ದಾರೆ. ಇನ್ನು ಈ ಟೂರ್ನಿಯಲ್ಲಿ ಗೆಲ್ಲುವ ತಂಡಕ್ಕೆ 3 ಕೋಟಿ ರೂಪಾಯಿ ಬಹುಮಾನ ಲಭಿಸಲಿದೆ. ರನ್ನರ್ ಅಪ್ ತಂಡಕ್ಕೆ 1.8 ಕೋಟಿ ಪಡ್ಕೊಂಡ್ರೆ 3ನೇ ಸ್ಥಾನ ಗಳಿಸಿದ ತಂಡಕ್ಕೆ 1.2 ಕೋಟಿ ರೂಪಾಯಿ ಪಡೆದುಕೊಳ್ಳಲಿದೆ. ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.